Hi guys, welcome back to my YouTube channel. ಇವಾಗ ತಾನೇ ಆಫೀಸಿಗೆ ಬಂದೆ. ಆಫೀಸಿಗೆ ಸ್ವಲ್ಪ ಲೇಟ್ ಆಯಿತು. ಟಿಫನ್ ತಿಂತು ಆಫೀಸಿಗೆ ಬಂದೆ. ನೆಕ್ಸ್ಟ್ ಸಿಗ್ತೀನಿ ನಾನು ಆ್ಯಕ್ಚುಲಿ ಟಿಫನಿಗೆ ಲೆಮನ್ ರೈಸ್ ತಿನ್ಕೊಂಡು ಸ್ವಲ್ಪ ಟೈಮ್ ಆಗಿತ್ತು. ಆಫೀಸಿಗೆ ಬೇಗ ಬಂದ ತಕ್ಷಣ ನನಗೆ ಇಲ್ಲಿರೋ ಸರ್ರು ಡ್ರೈ ಫ್ರೂಟ್ಸ್ ಕೊಟ್ಟರು. ತುಂಬ ಖುಷಿ ಆಯಿತು. ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಬಟ್ ಆದರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರಲ್ಲ, ಸೊ ಹ್ಯಾಪಿ. ಹಾಯ್ ಗಾಯ್ಸ್, ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ವೀಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇವಾಗ ಟಿಫನ್ ಮಾಡಿಕೊಂಡು ಆಫೀಸ್ಗೆ ಹೋಗೋಣ ಅಂತ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆಟೋ ಇನ್ನೂ ಬಂದಿಲ್ಲ. ಸೊ ನನಗೆ ನಿನ್ನೆ ತುಂಬ ಬ್ಯುಸಿ ಇದ್ದೆ, ಅದಕ್ಕೋಸ್ಕರನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಆ್ಯಕ್ಚುಲಿ ನಾನು ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮ ಮನೆಯಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಅಮ್ಮ ಮನೆಯಿಂದ ಆಫೀಸ್ ದೂರ ಇರೋದ್ರಿಂದ ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ. ಸೊ ಆಫೀಸ್ ಮುಗಿಸ್ಕೊಂಡು ಬರೋವಾಗ ನನ್ನ ಹಸ್ಬೆಂಡ್ ಬಂದರು. ನನ್ನ ಹಸ್ಬೆಂಡ್ನ ವೀಡಿಯೋದಲ್ಲಿ ಮಾತಾಡಿ ಅಂತ ಹೇಳಿದ್ರು, ಮಾತೇ ಆಡ್ತಾ ಇರಲಿಲ್ಲ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ನೋಡಿ ಗಾಯ್ಸ್ ಹೇಗೆ ಅಂತ. ಹಾಯ್ ಗಾಯ್ಸ್, ಆ್ಯಕ್ಚುಲಿ ನಾನು 2 ಡೇಸಿಂದ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಮನೆಗೆ ಬರೋದೇ 8:30, 9 ಆಗ್ತಿದೆ. ಅದಕ್ಕೋಸ್ಕರ ವೀಡಿಯೋನೇ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ಹಸ್ಬೆಂಡ್ ವೀಡಿಯೋ ಮಾಡೋಣ ಬನ್ನಿ ಅಂತಂದರೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ, ಬಟ್ ಅವ್ರಿಗೆ ವೀಡಿಯೋದಲ್ಲಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವರು ವೀಡಿಯೋಗೆ ಕಾಣಿಸ್ಕೋತಾ ಇಲ್ಲ ಗಾಯ್ಸ್. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮದು ಆ್ಯನಿವರ್ಸರಿ ಬರ್ತಿದೆ. ಆ್ಯಕ್ಚುಲಿ ಫೈನಾನ್ಷಿಯಲಿ ತುಂಬ ಕಷ್ಟ ಇದೆ, ಬಟ್ ಹಾಗಂತ ಸೆಲೆಬ್ರೇಷನ್ ಮಾಡದೆ ಇರೋದಕ್ಕಾಗಲ್ಲ ಅಲ್ವಾ. ಏನಾದರೂ ಒಂದು ಖುಷಿ ಪಡಿಸ್ಲೇಬೇಕಲ್ವಾ ನಾವು ಇಷ್ಟಪಡೋರನ್ನ. ಸೊ ಅದಕ್ಕೋಸ್ಕರ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆ ವಿಡಿಯೋ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಹೇಗಿತ್ತು ಸೆಲೆಬ್ರೇಷನ್ ಏನು ಅಂತ ಎಲ್ಲ. ಸೊ ಅಷ್ಟೇ. ನನ್ನ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಅವರಿಗೆ ಐಸ್ ಕ್ರೀಮ್ ಕೊಡೋಣ ಅಂತ ಐಸ್ ಕ್ರೀಮ್ ಕೊಟ್ಟೆ. ಅವರು ನೋಡಿ ತುಂಬ ಖುಷಿಪಟ್ಟರು. ಅವ್ರಿಗೂ ತುಂಬ ಇಷ್ಟ ಐಸ್ ಕ್ರೀಮ್ ಅಂದರೆ. ಸೊ ಅದಕ್ಕೇ ಒಂದು ಪ್ಲೇಟ್ಗೆ ಹಾಕ್ಕೊಟ್ಟೆ. ರಿವ್ಯೂ ಏನು ಕೊಡ್ತಾರೆ ನೋಡೋಣ ಬನ್ನಿ. ಅವ್ರು ಹಾಗೆ ಐಸ್ ಕ್ರೀಮ್ ತಿಂತಾಯಿದ್ರು. ಸೊ ಅಲ್ಲಿ ಐಸ್ ಕ್ರೀಮಲ್ಲಿ ಕೂದಲು ಸಿಕ್ಬಿಡ್ತು. ಸೊ ಅದಕ್ಕೇ ನೋಡಿ ನಗ್ತಾ ಇದ್ದಾರೆ, ಐಸ್ ಕ್ರೀಮ್ ಸಿಕ್ತು ನೋಡಿ ಗಾಯ್ಸ್ ಅಂತ. ಸೊ ಅಷ್ಟೇ, ಅವ್ರಿಗೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ಸ್ಟ್ರಾಬೆರಿ ಫ್ಲೇವರ್ ಅಂದರೆ ಇಬ್ರಿಗೂ ಇಷ್ಟ. ಹಾಗೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಹೀರೆಕಾಯಿ ಗೊಜ್ಜು ಮತ್ತು ಮುದ್ದೆ ಮಾಡೋಣ ಅಂದ್ಕೊಂಡು ಎಲ್ಲ ಹಚ್ತಾಯಿದ್ರು. ಸೊ ಅವರು ನನಗೆ ಹಚ್ಕೊಡ್ತಾಯಿದ್ರು, ನಾನು ಹಾಗೆ ಅಡುಗೆ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೆ. ಫಸ್ಟು ಒಂದು ಬಾಣಲಿಯಲ್ಲಿ ಆಯಿಲ್ ಹಾಕ್ಕೊಂಡು, ಅದಾದಮೇಲೆ ಸಾಸಿವೆ, ಒಣಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡು ಅದೆಲ್ಲ ಸಿಡಿದ ಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೊಂಡೆ. ಆನಿಯನ್ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆಯೇ ಇದಕ್ಕೆ ನೆಕ್ಸ್ಟ್ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಆಮೇಲೆ ನಾನು ಸಣ್ಣದಾಗಿ ಹಚ್ಚಿರೋ ಹೀರೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಉಪ್ಪೇಕಲ್ಲಿ ತನಕ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಹಸಿ ವಾಸನೆ ಹೋದ್ಮೇಲೆ ಈ ಥರ ಕಾಣಿಸುತ್ತೆ. ಹೀಗೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ ಮತ್ತು ಹುಣಸೆಹಣ್ಣು ಕಲಸಿ ಸ್ವಲ್ಪ ನೀರು ಬಿಡ್ತಾಯಿದ್ದೀನಿ. ಅದಾದಮೇಲೆ ಹೀಗೆ ಕುದೀತಾ ಇದೆ ಗಾಯ್ಸ್. ಫೈನಲಿ ಈ ಥರ ರೆಡಿ ಆಯಿತು. ಇವಾಗ ಬನ್ನಿ ಊಟ ಮಾಡೋಣ. ಅಷ್ಟೇ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.